ಈಗ ನಾವು 3 ಜನ ಶಾಸಕರಿದ್ದೀವಿ, 3 ಜನ ಶಾಸಕರಿದ್ದೀವಿ ಮತ್ತು 2 ವಿಧಾನ ಪರಿಷತ್ ಸದಸ್ಯರು. ಥ್ಯಾಂಕ್ ಯು. ಹೇಳ್ತೀನಿ ಒಂದು ನಿಮಿಷ, ಮಾತಾಡ್ತಾ ಇದ್ದೀನಿ. ಇಲ್ಲ ಸ್ಪೀಕರ್ ಬರ್ತಾರೆ. ಸ್ಪೀಕರ್ ಮಂಗಳೂರಲ್ಲಿದ್ದಾರೆ ಸರ್. 4 ಗಂಟೆ ಫ್ಲೈಟ್ ಬರ್ತಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋದು ಯಾವುದೇ ಬದಲಾವಣೆ ಇಲ್ಲ. ಸ್ಪೀಕರ್ ಅವರು 4 ಗಂಟೆಗೆ ಫ್ಲೈಟ್ ಬರೋದಕ್ಕೆ ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋದನ್ನು ನಮಗೆ ವಾಟ್ಸ್ಆಪ್ ಮಾಡಿದ್ದಾರೆ. ನೀವು ಬರಬೇಡಿ ಅಂತ ಹೇಳಿದ್ದಾರೆ. ಅವ್ರು ಬರೋವರೆಗೂ ನಾವು ಇಲ್ಲಿ ಕಾಲ್ದು ಅವ್ರು ಬಂದಾಗ ಅವ್ರು ಕೊಡ್ತೀವಿ. ಸರ್, ಈಗ ಸ್ಪೀಕರ್ 4 ಗಂಟೆ ಹೊರಡ್ತಾ ಇದ್ದಾರೆ ಸರ್. ನಿಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಿಮ್ಮ ನಿಲುವಲ್ಲಿ ಯಾವುದೇ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. 5 minutes ಪ್ಲೀಸ್. ಒಂದು 5 ನಿಮಿಷ ವಾಪಸ್ ಬರ್ತೀವಿ. ವಾಪಸ್ ಬರ್ತೀವಿ. ಒಂದು ನಿಮಿಷ ವಾಪಸ್. Is that the reason why you just there were strong indications, so we have ವಿಧಾನಸೌಧದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಶಾಸಕರು ಮಾತನಾಡಿದ್ದನ್ನು ಗಮನಿಸಿದ್ರಿ. ರಾಜೀನಾಮೆ ಕೊಡುವಂತ ನಿರ್ಧಾರ ಅಚಲ ಅನ್ನೋ ಹಂತದಲ್ಲಿದ್ದಾರೆ ಸದ್ಯಕ್ಕೆ. ಸ್ಪೀಕರ್ 4 ಗಂಟೆಗೆ ಮಂಗಳೂರಿಂದ ಬೆಂಗಳೂರಿಗೆ ಆಗಮಿಸ್ತಾರೆ. ಅವರು ಬರೋವರೆಗೆ ಕಾದು ನಮ್ಮ ರಾಜೀನಾಮೆಯನ್ನು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು 20 ವರ್ಷ ಆದ್ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದೀನಿ. 2ನೇ ಸಾರಿ ಗೆದ್ದಿದ್ದೆ. 1ನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ. 2ನೇ ಸಾರಿ ತುಂಬಾ ಕಷ್ಟದಲ್ಲಿ ಗೆದ್ದೆ. ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ KH ಮುನಿಯಪ್ಪನವ್ರ ಪಾತ್ರ ಇದೆ. ಸಪರೇಟ್ ಸಭೆಗಳು ಮಾಡೋದು, ಸಪರೇಟ್ ಗುಂಪುಗಳು ಮಾಡೋದು, ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ. ಇವತ್ತು ಬೇಜಾರಾಗಿದೆ. ಅವರು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡೆ ನಿಮ್ಮ ವಿರುದ್ಧವಾಗಿ ಕೆಲಸ ಎಲ್ಲರೂ ಸೋಲ್ಸಕ್ ಪ್ರಯತ್ನ ಮಾಡಿರೋದೆ. ಅವರು ಸೋಲ್ಸಕ್ ಪ್ರಯತ್ನ ಮಾಡಿದ್ರು. ಅವ್ರ ವಿರುದ್ಧವಾಗಿ ಪ್ರಯತ್ನಕ್ಕೆ ಪ್ರತಿಫಲ ಸಿಗದೆ ನಾವು ಗೆದ್ದಿರೋರು ನಾವು. ಅಲ್ಲ, ಹೈಕಮಾಂಡ್ ಯಾರಾದ್ರೂ ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಹೈಕಮಾಂಡ್ ಯಾರನ್ನು ತೀರ್ಮಾನ ಮಾಡಿದ್ರು ಓಕೆ ಅಂತ ಹೇಳಿದ್ರು. ಮುನಿಯಪ್ಪ ಅವರ ಕುಟುಂಬವನ್ನು ಹೌದು ಯಾರು ಕೊಟ್ಟರು ಓಕೆ. ನಮ್ಮ ಇಂಥವ್ರಿಗೆ ಬೇಕು ಅಂತಲ್ಲ. ನಮ್ಮಲ್ಲಿ ನೋಡಿ, ಹೆಸರು ನಮ್ಮ ಹತ್ರ ಇಲ್ಲ. ನಮ್ಮಲ್ಲಿ ಅತಿ ಹೆಚ್ಚಿಗೆ ಬಲಗೈ ಇದ್ದಾರೆ. ನಾವು ಪ್ರಸ್ತಾಪ ಮಾಡಿದ್ವಿ. ರೈಟ್ಗೆ 52ನೇ ಇಸ್ವಿಯಿಂದ ಕೊಟ್ಟಿಲ್ಲ. ಸ್ವಲ್ಪ ಲೆಫ್ಟಿಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಸರ್ಕಾರ ನಾನೇ ಈಗ ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್, ನಮ್ಮ ಉಳಿದ ಶಾಸಕರು 3 ಜನ ಕೆಳಮನೆ ಸದಸ್ಯರು ಅಸಮಾಧಾನಿತರಾಗಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ACC ಜನರಲ್ ಸೆಕ್ರೆಟರಿಗಳು, ACC ಅಧ್ಯಕ್ಷರು ನನಗೆ ಹೇಳಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಬನ್ನಿ. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ.
ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ 3 ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರು. ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಈಗ AICC ಅಧ್ಯಕ್ಷರ ಹಂತದಲ್ಲೇ ಇದು ಚರ್ಚೆ ಆಗಿ ಅಲ್ಲೇನೋ ರಿಸೈನ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಧ್ಯಕ್ಷರ ಈ ಸಮಸ್ಯೆ ಬಗೆಹರಿಸಿಕ್ಕಾಗಿಲ್ಲ ಅಂತಂದ್ರೆ ಡಿಸೆಂಬರ್ ಮಾಡ್ತಾರೆ. ಇನ್ನು AICC ಅಧ್ಯಕ್ಷರು ನನಗೆ ಹೇಳಿದ್ದಾರೆ, ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ, ಆದರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ. ಅದರಿಂದ AICC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆಫ್ AICC ಹೇಳಿದ್ದಾರೆ, ನಾವು ಇವರ ಸಮ್ಮುಖದಲ್ಲಿ ಕೂತ್ಕೊಂಡು ಟಿಕೆಟ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಇನ್ನೂ ಡಿಸೈಡ್ ಆಗಿಲ್ಲ, ಇನ್ನು ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗೋದು. ಸೊ ಸಮಾಧಾನ ಆಗೋ ರೀತಿಯಲ್ಲಿ ನಾವು ನಿಮ್ಮ ಪಾರ್ಟಿಗೆ ಗೌರ್ಮೆಂಟ್ಗೆ ಅವಮಾನ ಅಲ್ವಾ ಈ ರೀತಿಯಾದ ಎಂಬರಾಸ್ಮೆಂಟ್ ಅಲ್ವಾ ಸರ್ ನಿಮಗೆ? ನಿಮಗೆ ಎಂಬರಾಸ್ಮೆಂಟ್ ಅಲ್ವಾ ನಿಮ್ಮ ಪಾರ್ಟಿಗೆ ಈ ರೀತಿ ಒಂದು ಸನ್ನಿವೇಶ? ಸರ್ ನಿಮ್ಮ ಪಾರ್ಟಿಗೆ ಎಂಬರಾಸ್ಮೆಂಟ್ ಅಲ್ವಾ ಸರ್? ನಿಮ್ಮ ಸರ್ಕಾರಕ್ಕೆ ನಿಮ್ಮ ಶಾಸಕರೇ ಕೊಡ್ತಿರುವಂತ ಈ ಒಂದು ಅವಮಾನಕರ ಹೇಳಿಕೆಗಳು ನಿಮಗೆ ಎಂಬರಾಸ್ಮೆಂಟ್ ಅಲ್ಲ? ಇದು ಸಭಾಧ್ಯಕ್ಷ ನಾನು ಮಾತಾಡಕ್ಕಾಗಲ್ಲ, ರಾಜಕೀಯ ಮಾತಾಡಕ್ಕಾಗಲ್ಲ. ಈಗ ಅವರು ನನಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಇನ್ನೂ ಟೈಮ್ ಬೇಕಂತ ಹೇಳ್ಯಾರೆ. ನಾವು ಒತ್ತಾಯ ಮಾಡಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆ ತೊಗೊಳ್ತೀನಿ. ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟ ನನ್ನ ಕೆಲಸ, ಉಳಿದ ಅವ್ರ ಕೆಲಸ. ಕೊಡ್ತೀವತ್ತು ಬಂದಿದ್ದಾರೆ. ಈಗ ನಿಮ್ಮನ್ನ ನೀವು ಅವ್ರ ಮನವೊಲಿಸೋ ಪ್ರಯತ್ನ ಮಾಡಿದ್ರಿ, ಇಲ್ಲ ಈಗ ರಾಜೀನಾಮೆ ಪತ್ರ ಕೈಲಿ ಇಟ್ಕೊಂಡ್ ಬಂದವ್ರೆ, ಇನ್ನೂ ನಮ್ಗೆ ಟೈಮ್ ಬೇಕು ಅಂತ ನೀವು ಮೊದಲೇ ಅವ್ರ ಟೈಮ್ ತಗೊಂಡು ಆಮೇಲೆ ರಾಜೀನಾಮೆ ಕೊಡಬಹುದು. ಅವ್ರು ಕೊಡೋದಿಲ್ಲ, ನಾವು ಒಂದ್ ನಿಮಿಷ, ಅವ್ರು ಕೊಡೋದಿಲ್ಲ, ಒತ್ತಾಯಿಂದ ಕಸ್ಕೊಳಕ್ ಬರಂಗಿಲ್ಲ ನನಗೆ. ಒಂದ್ ನಿಮಿಷ ಒಬ್ಬರು ಮಾತಾಡಿ ನೋಡಿ ಕೇಳಿ. ಇಲ್ಲೇ ನಾನು ಅವ್ರಿಗೆ ಕೊಡೋಕೆ ಬಂದಾಗ ಯಾರೇ ಬರಲಿ, ಈಗ ಇವರು ಕೊಟ್ಟರು ನಮ್ಮ ಯಾರು ತೇಜಸ್ವಿ ಗೌಡ, ಅವ್ರಿಗೆ 15-20 ನಿಮಿಷ ಟೈಮ್ ಕೊಟ್ಟೆ, ಒಂದು ಅರ್ಧ ತಾಸು ಕೊಟ್ಟೆ, ವಿಚಾರ ಮಾಡಿ ಬೇರೆ ಅಂದ್ರೆ ಇಲ್ಲ ನಾನು ಪರ್ಮದಿನ ಅಂದ್ರೆ ಕೊಟ್ಟರು. ಇವ್ರು ನನ್ನ ಕೈ ರಾಜೀನಾಮೆ ಕೊಟ್ಟಿಲ್ಲ, ಟೈಮ್ ತೊಗೊಂಡಿದ್ದು ನಿಜ. ಅವರು 12:30 ಗಂಟೆ ಟೈಮ್ ಕೊಟ್ಟಿದ್ದು ನಾನು, ಈಗ ಬಂದರು. ಮತ್ತು ಅವ್ರು ಕೊಡ್ತೀವಿ ಅಂದಿರು, ನಾ ಬಂದೀನಿ, ಕೂತಿದ್ನಿ. ಮತ್ತು ಅವ್ರಿಗೆ ಕೊಡೋದಿಲ್ಲ ಅಂದ್ರೆ ಅವ್ರ ಕೈಯಿಂದ ಕಸ್ಕೊಳಕ್ ಬರೋದಿಲ್ಲ. ಕೊಟ್ಟರು ನಾ ಮಾತಾಡಲ್ಲ, ಅವರು ಬರೀ ಅವರು ಒಂದ್ ನಿಮಿಷ ನನ್ ಕೂಡ ಏನು ಮಾತಾಡಲ್ಲ, ಬರೀ ಕೈಲೇ ಬರೀ ಅಂತ ಅವರು ಲೆಟರ್ ಹೆಡ್ ಇರಲಿಲ್ಲ, ಲೆಟರ್ ಹೆಡ್ನಾಗ ಕೈಲೇ ಬರ್ದು ನಾನು ಕೊಡಿ ಅಂತ ಬರೀ ಆಗತ್ತೆ ಇಷ್ಟ. ನಾವು ಉಳಿದೇನು ಮಾತಾಡ ಅವ್ರವ್ರು ನಾ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀನಿ, ಕೊಡ್ಲಿಲ್ಲ ನಾ ಏನು ಮಾಡೋದು. ಕೊಟ್ಟರೆ ಹೇಳಿ ನನ್ನ ಡ್ಯೂಟಿ. ನಮ್ಮ ದಾರಿ ತಪ್ಪಿಸಂಗಲ್ಲ. ಅಲ್ಲಲ್ಲ, ನಂದು ಇಷ್ಟ ನಿಮ್ಗೆ ಹೇಳ್ತೀನಿ. ರಾಜೀನಾಮೆ ಕೊಡ್ತೀನಿ ಅಂತ ಬೆಳಗ್ಗೆ 11 ಗಂಟೆ ಫೋನ್ ಮಾಡಿದ್ರು. 12:30ರಿಂದ 1 ಗಂಟೆಗೆ ನೀವು ಬರ್ರಿ ಅಂತ ಹೇಳಿದೆ. ಬಂದರು. ಅವರು ಇದನ್ನು ಲೆಟರ್ ಹೆಡ್ನಾಗೆಲ್ಲ ಬೆಳೆ ಹಾಳಾಗಿ ಕೊಟ್ಟಿದ್ರು. ನೀವು ಲೆಟರ್ ಹೆಡ್ನಾಗ ಬರೋದು ಕೈಲೇ ಬರೆದು ಕೊಡಂತೆ ಬರೆದ್ರು. ಈಗ ಅವ್ರು ನಾವಿಲ್ಲ, ನಮ್ಮ ಟೈಮ್ ಬೇಕು, ನಾವು ಕೊಡೋದಿಲ್ಲ ಅಂದರು. ಕೊಡೋಲ್ಲ, ನಾ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮಾತಾಡೋದು ನಾವು ಹೊರಬಿಟ್ಟು ರಾಜಕೀಯ ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಹಿಂಗ್ ಮಾಡುವಂಥದ್ದು ಎಷ್ಟು ಸರಿ ಸರ್? ಅಲ್ಲ, ಅವ್ರು ಕೊಡ್ಲಿಲ್ಲ, ನಾ ಏನು ಮಾಡಲಿ, ಒತ್ತಾಯ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ನಿಮಿಷ ಅವ್ರು ಕಸ್ಕೊಳಕ್ ಹೋಗೋದು, ಅವ್ರು ಕೇಳಿ. ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನ ತಡ ಆಗೋದ್ರಿಂದ ಅವ್ರು ಏನ್ ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ ಮಾಡ್ತೀವಿ. ನಾವು ಇದುವರೆಗೂ ನಾವು ರಿಸೈನ್ ಮಾಡಿಲ್ಲ. ನಾವು ಫಾರ್ಮೆಟ್ ತಗೊಂಡಿದ್ದೀವಿ. ಯಾವ ಫಾರ್ಮೆಟ್ ಅಲ್ಲಿ ರಿಸಿಗ್ನೇಷನ್, ಯಾಕಂದ್ರೆ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಅಲ್ಲಿ ಕೊಡ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಫಾರ್ಮೆಟ್ ಅನ್ನು ತಗೊಂಡಿದ್ದೀವಿ. ಆದ್ರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾತಿಗೆ ಏನಿವತ್ತು ಸುರೇಶ್ ಅವರು ಬಂದು ಹೇಳಿದ್ದಾರೆ, ಅದಕ್ಕೆ ಗೌರವ ಕೊಟ್ಟು ನಾವು ಈಗ ಅವ್ರನ್ನ ಭೇಟಿ ಮಾಡಿ ನಂತರ ಮುಂದಿನ ತೀರ್ಮಾನ ತಗೊಳ್ತೀವಿ. ಈಗ ನಾವು 3 ಜನ ಶಾಸಕರಿದ್ದೀವಿ. 3 ಜನ
ಮುಂದೆ ತಳ್ಕೊಂಡು ಹೋಗೋ ಶಾಸಕರು ರಾಜೀನಾಮೆ ಪತ್ರವನ್ನು ಇಟ್ಕೊಂಡು ಕೊಡಬೇಕು ಅಂತ ಬಂದಿದ್ರು. ಮಾನ್ಯ ಎಐಸಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಸಿಎಂ 3 ಜನನು ಎಐಸಿಸಿ ಸೆಕ್ರೆಟರಿ ಸಹ ಇದ್ರ ಬಗ್ಗೆ ಹೋಗಿ ಅವರಿಗೆ ಮನವೊಲಿಸಿ ನಮಗೆ ಇವತ್ತು ಸಾಯಂಕಾಲ ತನಕ ಟೈಮ್ ತಗೊಳ್ಳಿ, ಅವರಿಗೆ ಅಸಮಾಧಾನ ಆಗದ ರೀತಿಯಲ್ಲಿ ನಾವು ಕುತ್ಕೊಂಡು ಟಿಕೆಟ್ ತೀರ್ಮಾನ ಮಾಡಿದ್ದಾರೆ ಅಂತ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಅವ್ರಿಗೆ ಹೇಳಿದ್ದೀನಿ. ಆ ಮಾತಿಗೆ ಇವತ್ತು ಬೆಲೆ ಕೊಟ್ಟು ಅವರು ನನ್ನ ಜೊತೆ ವಾಪಸ್ ಬರ್ತಾ ಇದ್ದಾರೆ. ಸಾಯಂಕಾಲ ಇದ್ರ ಕುರಿತು ನಾವು ಮಾತನಾಡಿ ನಾವು ಡಿಸೈಡ್ ಮಾಡ್ತೀವಿ. ನೋಡಿ, ವೈಯಕ್ತಿಕ ರಾಜಕಾರಣ ಅನ್ನೋದೇನಿಲ್ಲ, ಇದು ಪ್ರಜಾಪ್ರಭುತ್ವ. ನೋಡಿ, ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಅವ್ರದೇ ಆದ ಅಭಿಪ್ರಾಯಗಳಿರ್ತವೆ. ಆ ಅಭಿಪ್ರಾಯದ ಪ್ರಕಾರ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿಕೆಟ್ ನಮ್ದು ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ್ದು ಟಿಕೆಟ್ ಅನೌನ್ಸ್ ಆದ್ಮೇಲೆ ತಾನೇ ಸಮಸ್ಯೆ. ಅದ್ರ ಮುಂಚೆನೆ ನಮ್ಮ ಶಾಸಕರಿಗೆ ಅಸಮಾಧಾನ ಇತ್ತು. ಆ ಅಸಮಾಧಾನ ಈಗ ತಕ್ಷಣಕ್ಕೆ ಶಮನ ಆಗಿದೆ. ಈಗ ವಾಪಸ್ ಬರ್ತಿದ್ದಾರೆ. ಮತ್ತೆ ಅವರು ಅವ್ರ ಮಾತು ಕೇಳಿಲ್ಲ ಅಂದಿದ್ದ ಪಕ್ಷದಲ್ಲಿ ಮುಂದಿನ ನಿರ್ಧಾರ ಏನ್ ತಗೋತಾರೆ ಅಂತ ನೋಡೋಣ. ಬಟ್ ಕಾಂಗ್ರೆಸ್ ಪಕ್ಷ ಇಲ್ಲ ರಾತ್ರಿ 10 ಗಂಟೆ ಈಗ ಬರ್ತದೆ, ಇವತ್ತು ಬರ್ತದೆ. ಗೊತ್ತಿಲ್ಲ, ಅದು ಹೈಕಮಾಂಡ್ ಈಗ ನಮ್ಮ ಶಾಸಕರುಗಳು ಏನು ಅವ್ರ ಅಭಿಪ್ರಾಯ ತಗೊಂಡು ನಮ್ಮ ಹೈಕಮಾಂಡ್ ಜೊತೆಲಿ ಕೂತ್ಕೊಂಡು ನಾವು ನಿರ್ಧಾರ ಮಾಡಿ ಇವತ್ತು ರಾತ್ರಿ ಅಥವಾ ನಾಳೆ ಅನೌನ್ಸ್ ಮಾಡ್ತೀವಿ. ಕರೆಕ್ಟ್. ಇದು ಯಾರ ಕೈ ಮೇಲೆ ಆಗಲ್ಲ, ಕಾಂಗ್ರೆಸ್ ಕೈ ಮೇಲೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ಗೆದ್ದು ಏನ್ ಮುಜುಗರ ಏನಿಲ್ಲ. ಈಗ ತೇಜಸ್ವಿನಿ ರಮೇಶ್ ಅವರು ರಾಜೀನಾಮೆ ಕೊಟ್ಟವರು ಅವ್ರು ಮುಜುಗರ ಆಯ್ತಾ? ಹಂಗಾದ್ರೆ ಮುಜುಗರ ಅಂತ ಹೇಳಕ್ ಬರಲ್ಲ. ಈಗ ಏನ್ ಸಡ್ಡು ಇಲ್ಲ, ಸಡ್ಡು ಹೊಡೆದಿಲ್ಲ. ಸಡ್ಡು ಯಾರು ಹೊಡೆದಿಲ್ಲ. ಈಗ ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ನಮ್ಮ ಶಾಸಕರುಗಳೆಲ್ಲ ಒಪ್ಕೊಂಡಿದ್ದಾರೆ. ಅದಕ್ಕೆ ವಾಪಸ್ ಬರ್ತಿದ್ದಾರೆ. ರಾತ್ರಿಗೆ ಡಿಸೈಡ್ ಮಾಡ್ತೀವಿ. ಯಾರಿಗೂ ಇಲ್ಲ. ರಾತ್ರಿಗೆ ಡಿಸಿಎಂ ಸಿಎಂ ಎಐಸಿಸಿ ಜನರಲ್ ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ. ಈಗ ಯಾರು ಭೇಟಿ ಮಾಡ್ತಾರೆ ರಾತ್ರಿ? ಬಿಡಿ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಲ್ಲ ಸರ್ ಇದರಿಂದ, ಈ ಬೆಳವಣಿಗೆಯಿಂದ. ನೋಡಿ, ಇದು ನಿಲ್ರ ಸರ್ ಒಂದು ನಿಮಿಷ. ಆಗಿರ್ತಕ್ಕಂಥ ನೋವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಪಕ್ಷದ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಪಕ್ಷದ ಒಂದು ಇದನ್ನ ಹಾಳು ಮಾಡಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಪಕ್ಷಕ್ಕೆ ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನಮಗೆ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಅವರ ಮಾತು ಗೌರವ ಕೊಟ್ಟು ಈಗ ಅವರ ಮಾತಿಗೆ ಅವರು ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಆದ್ರೂ MLCಗಳು ಸಬ್ಮಿಟ್ ಮಾಡಿದ್ದಾರೆ. ನಾವು ಹೊರಟ್ಟಿ ಸರ್ನ ನಾನು ಸುರೇಶ್ ಅನ್ನ ರಿಕ್ವೆಸ್ಟ್ ಮಾಡಿದೀವಿ, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಬಿಡಿ, ಹೋಲ್ಡ್ ಇಟ್ ಸರ್ ಪ್ಲೀಸ್ ಅಂತ ಸಬ್ಮಿಟ್ No, ma'am. No, I requesting my guru, Honorable Higher Education Minister MC Sudhakar, not to submit the resignation. So I am sure that party will intervene immediately and Surjewalaji will speak with the concerned MLAs and MPs. Certainly this issue will be resolved by the evening. I don't think so. There will be no differences. In any family there is some sort of differences. So ಈಗ MLC ಅನಿಲ್ ಅಣ್ಣ ಮತ್ತೆ ನಜೀರ್ ಸಾಹೇಬ್ರು ಸಬ್ಮಿಟ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ವಿ ಆರ್ ರಿಕ್ವೆಸ್ಟಿಂಗ್, ನಾನು ಬೈರತಿ ಸುರೇಶ್ ಅಣ್ಣ, ಪೊನ್ನಣ್ಣ ಸರ್ ಎಲ್ಲ ರಿಕ್ವೆಸ್ಟ್ ಇಲ್ಲ, ನಾವೀಗ ಹೊರಟ್ಟಿ ಸರ್ಗೆ ರಿಕ್ವೆಸ್ಟ್ ಮಾಡಿದೀವಿ. ಸರ್ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರಿಲ್ಲ, ಸಂಜೆ 8 ಗಂಟೆವರೆಗೂ ನಮಗೆ ಟೈಮ್ ಕೊಡಿ ಅಂತ ನಾನು ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೆ. ಅವರು ಕೋಲಾರಲ್ಲಿ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು ಅನ್ನೋದು MLCಗಳ ವಾದ.
ಈಗಲ್ಲಿ ಮತ್ಯಾರಿಗೋ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಊಹಾಪೋಹ ಇದೆ. ಬಟ್ ನಿಮಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದೆ. ಬಟ್ ನಾನೊಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರೆಲ್ಲರ ಶಿಷ್ಯನಾಗಿ ನನ್ನ ಗೆಲುವಲ್ಲಿ MC ಸುಧಾಕರ್ ಸರ್ ಇವರೆಲ್ಲರ ಪಾತ್ರ ಇದೆ. ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಸಬ್ಮಿಟ್ ಮಾಡಬೇಡಿ ಅಂತ. ಸೊ ಕಾದ್ ನೋಡೋಣ ಸರ್. ಸರ್ ನನ್ಗೆ ನಿಮ್ಮಷ್ಟೇ ಗೊತ್ತಿರೋದು ಇಲ್ಲ 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 ಬಣ ಬಡಿದಾಟ ಅನ್ನೋದು ಏನೂ ಇಲ್ಲ. ನೋಡಿ, MC ಸುಧಾಕರ್ ಸರ್ ಅವರು ತಾತನ ಕಾಲದಿಂದ ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ಕೊತ್ತೂರು ಮಂಜಣ್ಣ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಜೀರ್ ಅಹಮದ್ ಸಾಹೇಬ್ರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಅನಿಲ್ ಅಣ್ಣ ಎಲ್ಲರೂ ನಿಷ್ಠಾವಂತರು. ನೋ ಒನ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಪಾರ್ಟಿ ಸರ್. ಜಸ್ಟ್ ದೇ ಆರ್ ಎಕ್ಸ್ಪ್ರೆಸಿಂಗ್ ದರ್ ಆಂಗರ್. Honorable Nazir Ahmad ji and Anil Kumar ji, but we are requesting. ಸರ್, ಈಗ ಅವ್ರಿಗೆ ಸೋರ್ಸಸ್ ಅಲ್ಲಿ ಇನ್ಫಾರ್ಮೇಶನ್, ಈಗ ನಿಮ್ಗೆ ಹೆಂಗ್ ಸೋರ್ಸಸ್ ಅಲ್ಲಿ ಇರುತ್ತೋ ಅವ್ರಿಗೂ ಆ ಇನ್ಫಾರ್ಮೇಶನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಮಗೆ ಏನೋ ನಾವೊಂದು ಸಲಹೆಯನ್ನ ಕೊಟ್ಟಿದ್ವಿ. ಈಗ ನೋಡಿ, ಈಗ ಎಲ್ಲರೂ ಈಗ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬದ್ಧವಾಗಿದ್ವಿ, ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಪಕ್ಷದ ಆಂತರಿಕ ಒಂದು ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದು ಹಿಂದೆ 1991 ನಡೆದಿರೋದು, ಅದು ನನ್ಗೆ ಮಾಹಿತಿ ಇಲ್ಲ. ಈಗ ಅದು ಮುಂದೆ ಮಾತಾಡೋಣ, ಅದ್ರ ಬಗ್ಗೆ ಮುಂದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.